ಆಫ್ರಿಕನ್ ಬಸಳೆ ಆಫ್ರಿಕನ್ ಎಲ್ಲ ಈಗ ಹೇಳ್ತಾರೆ, ನಾನು ಮೊದ್ಲಿಂದ ಇತ್ತು ಅದೇ ಇದನ್ನು ಇದು ಮಾಡಿ. ಹೇಗಿದೆ ರುಚಿ ಇದ್ರದ್ದು? ಭಾರಿ ಟೇಸ್ಟ್. ಒಮ್ಮೆ ಕೊಂಡು ಹೋದವ್ರು ಮತ್ತೊಮ್ಮೆ ಹೇಳ್ತಾರೆ ಪುರ್ಬಳೆ ಇರ ಬಸಳೆ ಎಡ್ಡೆ ಉಂಟು ಹೇಳ್ತಾರೆ. ಸುಮಾರು ಎಷ್ಟು ಅಡಿ ಇರ್ಬೋದು ಸರ್ ಇದು? ಇದೊಂದು 10 ಅಡಿ ಉಂಟು. ನೋಡಿ ಇಲ್ಲಿ ನೋಡಿ, 7 ಅಡಿ ನಾನೇ ನೋಡಿ, 10 ಅಡಿಯಿಂದ ಮೇಲೆ ನೋಡಿ 8 ಅಡಿವರೆಗೆ ಅವರ ಕೈ ಬಂತು ಮೇಲೆ. ಇದಂದ್ರೆ ಒಂದು ಫೀಟ್ ವರೆಗೆ ಬರ್ತದೆ, ಅದು ಒಮ್ಮೆ ಬರ್ತದೆ ಅಲ್ಲ, 1 ಫೀಟ್ ವರೆಗೆ ಬರ್ತದೆ. ಇಲ್ಲಿ ತೋರದು ಯಾವುದು? ನೋಡಿ ಅಲ್ಲಿ ಇದು ತೋರದ ವೆರೈಟಿ. ತೋರದ ನನ್ನ ಮಿಸಸ್ ಕುಂದಾಪುರ, ಆಗ ನೋಡಿದೆ ಇಷ್ಟು ಸಾಧಾರಣ ಇಷ್ಟು ಉದ್ದದ್ದೇ ಕಟ್ಟು, ಇಲ್ಲಿಂದ ಇಲ್ಲಿವರೆಗೆ ಅದೊಂದು 7-8 ಇರ್ತದೆ ಏನ, ಎಷ್ಟೇ ಉದ್ದನೇ ಇರ್ತದೆ. ನಾನು ಡೈಲಿ ಕೊಯ್ದು ಒಂದು 7 kg ವರೆಗೆ ಡೈಲಿ ಕೊಯ್ತೇನೆ. ನಾನೇ ಮಾರಾಟ ಮಾಡುದು, ಕೆಜಿಗೆ 80 ರೂಪಾಯಿ ಮಾರಾಟ ಮಾಡುದು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ನಮ್ಮೂರು ಮಲೆಬೆಟ್ಟಲ್ಲಿದ್ದೇನೆ. ಬೇರೆ ಬೇರೆ ತರಕಾರಿ ಕೃಷಿಯ ಸಂಗತಿಗಳನ್ನು ತೋರಿಸ್ತೇವೆ. ಇವತ್ತು ಒಂದು ವಿಶೇಷ ಆಗಿರುವಂಥದ್ದು, ಹೆಚ್ಚಾಗಿ ನಾವು ಎಲ್ಲ ಕೃಷಿಕರು ಯೋಚನೆ ಮಾಡುವಂಥದ್ದು ಖಾಲಿ ಜಾಗ ಇದ್ದ ತಕ್ಷಣ ಅಡಿಕೆ ಹಾಕೋದು ಅಥವಾ ಕಮರ್ಷಿಯಲ್ ಹಾಕೋದು, ಅದಕ್ಕೆ ಪೆಪ್ಪರ್ ಹಾಕೋದು, ಈ ರೀತಿ ಎಲ್ಲ ಹಾಕ್ತಿರ್ತೇವೆ. ಆದರೆ ಸಣ್ಣ ಸಣ್ಣ ಜಾಗ ಇರುವಂಥವ್ರು ಅದನ್ನು ಹಾಕ್ಲಿಕ್ಕೆ ಹೊರಟಾಗ ವರ್ಷಕ್ಕೆ 1 ಬಾರಿ ಮಾತ್ರ ಆದಾಯಗಳು ಸಿಗ್ತದೆ. ಆದರೆ ಇವತ್ತು ನಾನು ನೋಡಿದಲ್ಲಿಂದ ಅಂದರೆ ಸುಮಾರು ಒಂದು 25-30 ವರ್ಷದಿಂದ ನಿರಂತರವಾಗಿ ಅಡಿಕೆಯನ್ನು ಹಾಕದೆ ತರಕಾರಿ ಕೃಷಿಯ ಮುಖಾಂತರ ಮತ್ತು ಬೇರೆ ಬೇರೆ ವಿಧದ ತರಕಾರಿ ಕೃಷಿ, ಬೇರೆ ಬೇರೆ ಟೆಕ್ನಿಕ್ಗಳ ಮುಖಾಂತರ ಕೃಷಿ ಮಾಡಿ ಅವರೇ ಮಾರಾಟ ಮಾಡುವಂಥದ್ದು. ಹೆಚ್ಚಾಗಿ ಅಂಗಡಿಗೆ ಕೊಟ್ಟಾಗ ಅದರ ಬೆಲೆ ಸ್ವಲ್ಪ ಕಡಿಮೆ ಇರ್ತದೆ, ಅವರೇ ಜನರಿಗೆ ಕೊಟ್ಟಾಗ ಒಳ್ಳೆ ತರಕಾರಿಯನ್ನು ಜನರಿಗೆ ಕೊಡ್ಲಿಕ್ಕೆ ಆಗ್ತದೆ. ಅದೇ ರೀತಿಯಲ್ಲಿ ಒಳ್ಳೆ ರೀತಿಯ ವ್ಯಾಪಾರವನ್ನು ಕೂಡ ಮಾಡ್ಲಿಕ್ಕೆ ಆಗ್ತದೆ. ಆ ರೀತಿಯ ಒಂದು ವ್ಯಾಪಾರ ಮಾಡುವಂತ ಒಬ್ಬರನ್ನು ಮಾತಾಡಲಿಕ್ಕೋಸ್ಕರ ನಾನು ನಮ್ಮ ಊರಲ್ಲೇ ಇದ್ದೀನಿ. ಮತ್ತು ನಮ್ಮೊಟ್ಟಿಗೆ ಲಾರೆನ್ಸ್ ಡಿಸೋಜ್ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಿ? ತೊಂದ್ರೆ ಇಲ್ಲ, ಆರಾಮ ಸರ್. ಒಂದು ಹಾಗಲಕಾಯಿಯ ಕೃಷಿಯನ್ನು ಮಾಡಿದಿರಿ. ಹೌದೌದು. ಇದಕ್ಕೆ ಎಷ್ಟು ತಿಂಗಳಾಯ್ತು? ಇದಕ್ಕೆ 1.5 ತಿಂಗಳಾಯ್ತು ಅಷ್ಟೇ. ಇದಕ್ಕೆ ಹೇಗೆ ಗೊಬ್ಬರಗಳೆಲ್ಲ ಹೇಗೆ? ಗೊಬ್ಬರ ಅಂದ್ರೆ ನಾನು ಈ ಸಾವಯವ ಹಟ್ಟಿ ಗೊಬ್ಬರನೇ ಜಾಸ್ತಿ, 3/4 ಹಸಿ ಗೊಬ್ಬರ, ಹಟ್ಟಿ ಗೊಬ್ಬರ ಮತ್ತೆ ಈ ನಮ್ಮ ಕೋಳಿ ಗೊಬ್ಬರ, ಅದು ಬಾರಿ ಒಳ್ಳೇದಾಗ್ತದೆ ಈ ಬುಡಗಳಿಗೆ. ಈ ಸಣ್ಣ ಗಿಡ ಇರುವಾಗನೇ ಅದರ ಬುಡಕ್ಕೆ ದೂರದಿಂದ ಹಾಕ್ಬೇಕು, ಹತ್ತಿರದಿಂದ ಎಲ್ಲ ಹಾಕಿ ಮುಚ್ಚಿ ಬಿಟ್ರೆ ಈ ಸಣ್ಣ ಸಣ್ಣ ಅದರದ್ದು ಬೇರು ಬರ್ತದೆ, ಅದೆಲ್ಲ ಅದಕ್ಕೆ ತಗೊಳ್ತದೆ. ಆ ಕಾರಣದಿಂದ ಒಳ್ಳೆಯಾಗಿ ಹಸಿರಾಗಿ ಇರ್ತದೆ. ಹಸಿರಾಗಿರ್ತದಲ್ಲ? ಹೌದು. ಇದರಲ್ಲಿ ಇದು ಯಾವ ವೆರೈಟಿ? ಇದು ಲೋಕಲ್ ನಂದು. ಲೋಕಲ್ ಅಲ್ಲಿ ವೈಟ್. ಲೋಕಲ್ ಅಲ್ಲಿ ಬೇರೆ ಏನಾದ್ರು 2 ವೆರೈಟಿ? 2 ವೆರೈಟಿ ಉಂಟು. ಒಂದು ಲೋಕಲ್ ಅಲ್ಲಿ ಉದ್ದ, ಅದು ಇದು ಮತ್ತೊಂದು ತೋರ. ಉದ್ದ ಅಂದ್ರೆ ಒಂದು ಫೀಟ್ ವರೆಗೆ ಬರ್ತದೆ, ಅದು ಒಮ್ಮೆ ಬರ್ತದೆ, 1 ಫೀಟ್ ವರೆಗೆ ಬರ್ತದೆ. ಕರೆಕ್ಟ್. ಇಲ್ಲಿ ತೋರದ ಯಾವುದು? ನೋಡಿ ಅಲ್ಲಿ ಇದು ತೋರದ ವೆರೈಟಿ. ತೋರ ವೆರೈಟಿ. ಇದಕ್ಕೆ ಎಷ್ಟು ಸಮಯದವರೆಗೆ ಇದು ಸಮಯ ಅಂತ ನಾನು ಹೇಳುದಿಲ್ಲ, ಯಾಕಂದ್ರೆ ಸಾಧಾರಣ ಸಮಯದವರೆಗೆ ಆಗ್ತದೆ. ಆದ್ರೆ ಇದಕ್ಕೆ ಬಿಸಿಲು ಸ್ವಲ್ಪ ಕಡಿಮೆ, ಬಿಸಿಲು ಜಾಸ್ತಿ ಇರಬಾರ್ದು, ಗುರಿ ಬಿಸಿಲು ಬರಬಾರ್ದು. ಬಿಸಿಲು ಬರಬಾರ್ದು. ಅಂದ್ರೆ ಇದು ನಾನು ತೋಟದ ಬದಿಯಲ್ಲಿ ಹಾಕಿದ್ದೇನೆ, ಅಂದ್ರೆ ಬಿಸಿಲು ಜಾಸ್ತಿ ಇಲ್ಲದ ಕಾರಣ. ಆ ಕಡೆ ತೆಂಕಾಯಿ ಇದನ್ನು ನಿಮ್ಮ ತೋಟ ತಡೀತದೆ? ಹೌದು. ಅಂದ್ರೆ ಒಂದು 12 ಗಂಟೆ ನಂತರ ಇದಕ್ಕೆ ಬಿಸಿಲು ಇಲ್ಲ. 12 ಗಂಟೆವರೆಗೆ ಮಾತ್ರ ಇದಕ್ಕೆ ಬಿಸಿಲು. ಆ ಕಾರಣದಿಂದ ಆಗ್ತದೆ ನನ್ನ ಲೆಕ್ಕದಲ್ಲಿ ಇನ್ನೊಂದು 2 ತಿಂಗಳವರೆಗೆ ಇದರಲ್ಲಿ ಕಟಾವು ಮಾಡ್ಬೋದು. ಅಂದ್ರೆ ಅಡ್ಡಗೆ ಬರ್ತಾ ಇರ್ತದೆ. ಈ ಬಳ್ಳಿಗಳದ್ದು ಮಾಡ್ಲಿಕ್ಕೆ ದೊಡ್ಡ ಸವಾಲು ಏನಂತ ಹೇಳಿದ್ರೆ ಇದಕ್ಕೆ ಹಾಕುವಂತ ಚಪ್ಪರಗೆ ಏನು ಕಷ್ಟ ಇಲ್ಲ. ಒಂದು ಅಡಿಕೆದು ಇದು ಇದ್ರೆ ಇದನ್ನು ಕಟ್ಟಿ ಇದ್ರ ಮೇಲೆ ಈ ಚಪ್ಪರ ಬಳ್ಳಿ ಉಂಟು, ಇದಕ್ಕೆ ಕೆಜಿಗೆ 240 ರೂಪಾಯಿ. ಇದಕ್ಕೆ ಒಂದು ಬೇಕಾಗಿದ್ದು ನನಗೆ ಇದಕ್ಕೆ ಒಂದು ಅರ್ಧ ಕೆಜಿ ಬೇಕಾದ. ಎಲ್ಲಿ ಸಿಗ್ತದೆ ಇದು? ಬೆಳ್ತಾ ಅಂಗಡಿಯಲ್ಲಿ ಸಿಗ್ತದೆ. ಇದು ಸಪೂರ, ಇದು 2-3 ವರ್ಷವರೆಗೆ ಬರ್ತದೆ ಅಲ್ಲ. ಇದು ಎಳೆದು ಕಟ್ಲಿಕ್ಕೆ ಭಾರಿ ಸಮಯ ಹೋಗ್ತದಲ್ಲ? ಸಮಯ ಹೋಗುದಿಲ್ಲ, ಏನಿಲ್ಲ. 2 ಜನ ಇದ್ರೆ ಒಬ್ಬ ಆಚೆಯಿಂದ ಎಳೆದುಕೊಂಡು ಹೋದ್ರೆ ಅಲ್ಲಿ ಕಟ್ಟಿದ್ರೆ, ಒಬ್ರು ಕಟ್ಟಿದ್ರೆ ಹೋಗುದಿಲ್ಲ. ಇದು ನನಗೆ ಅರ್ಧ ಗಂಟೆ, ನಮ್ಗೆ 1-1.5 ಗಂಟೆಯಲ್ಲಿ ಇದು ಫಿನಿಶ್ ಆಗಿ ಆಗಿದೆ. ಇಷ್ಟನ್ನು ನೋಡುವಾಗ ಭಾರಿ ಸಮಯ ಗೊತ್ತಾಗ್ತದಲ್ಲ? ಹೌದೌದು, ಕರೆಕ್ಟ್. ಇದು ಬೀಜ ಕಿಟ್ಟದ್ದು ಬೀಜ. ಹೌದಾ? ನೋಡಿ, ಅಂದ್ರೆ ಬೀಜವನ್ನು ಕೂಡ ನೀವೇ ಕಲೆಕ್ಟ್ ಮಾಡ್ತೀರಿ? ನಾನೇ ಆಯ್ಕೆ ಮಾಡುದು. ಅಂದ್ರೆ ಊರಿದ್ದಾದ್ರಿಂದಾಗಿ ನೀವೇ ಮಾಡ್ಬೇಕಾಗ್ತದೆ. ನೋಡಿ ಎಷ್ಟು ಒಳ್ಳೆ ಉದ್ದಾಗಿದೆ. ಕರೆಕ್ಟ್. ಈಗ ಇದೊಂದು ಹಣ್ಣಾಗಿದೆ, ಇದು ಬೀಜ ಕಿಟ್ಟದ? ಅದಲ್ಲ, ಅದು ರೋಗ ಬಂದು. ಹೌದಾ? ರೋಗ ಬಂದಾಗ ಅಕಾಲಿಕವಾಗಿ ಹಣ್ಣು ಆಗ್ತದೆ? ಅಕಾಲಿಕವಾಗಿ ರೋಗ ಬಂದು ನಾನು ಬಿಟ್ಟದ್ದು, ಹೀಗೆ ತೆಗಿಲಿಕ್ಕೆ ಆಗ್ಲಿಲ್ಲ, ಬಿಟ್ಟದ್ದು.
ಪ್ರತಿ ದಿನ ಇದರಲ್ಲಿ ಹೂವು ಆಗ್ತದೆ, ಕಾಯಿ ಆಗ್ತದೆ. ಕಾಯಿ ಆಗ್ತದೆ. ಕೊಯ್ಲು ಕೂಡ ಪ್ರತಿದಿನ ಇರ್ತದೆ. ಪ್ರತಿದಿನ ಕೊಯ್ಲು ಮಾಡ್ತೇನೆ ನಾನು. ಯಾವ್ದ್ರನ್ನು ಸಹ ನಾನು ಇದು ಮಾಡುದು. ದೊಡ್ಡ ಎಷ್ಟು ದೊಡ್ಡದುಂಟು ಇವತ್ತಿನ ಇದು ನೋಡಿ, ಇದು ಇದು ಕಟ್ಟು ಮಾಡುದು ಇವತ್ತಿಗೆ, ಇದು ಇವತ್ತಿಗೆ, ಇದೆಲ್ಲ ನಾಳೆಗೆ, ಇದು ನಾಡ್ದಿಗೆ. ಇದು ಹಾಗೇನೆ ಬೆಳೀತಾ ಬರ್ತದೆ ನೋಡಿ. ಕರೆಕ್ಟ್. ಈಗ ನನ್ನೊಂದು ಅನುಭವ ಹೇಳ್ತೇನೆ. ನನ್ನ ಲೆಕ್ಕದಲ್ಲಿ ಇದು ಇವತ್ತಿಗೆ ಕರೆಕ್ಟಾ? ಕರೆಕ್ಟ್, ಇದು ಕರೆಕ್ಟ್. ನೋಡಿ ಇದೆಲ್ಲ ಇವತ್ತಿಗೆ, ಕರೆಕ್ಟ್. ಇದು ನಾಳೆಗೆ, ಹಾಗೆಲ್ಲ. ಸ್ವಲ್ಪ ತಗ್ಗಾಯ್ತಾ ಇದು? ಅದಂದ್ರೆ ನಂದು ಇದು ಈ ಗೂಟ ಉಂಟಲ್ಲ, ಅಂದ್ರೆ ಭಾರ ಜಾಸ್ತಿ. ಇದು ಅದ್ರದ್ದು ಇದು ನೀನೆ ಜಾಸ್ತಿ ಉಂಟು, ಇದು ಜಾಸ್ತಿ ಉಂಟಲ್ಲ, ಕಾಯಿ ಜಾಸ್ತಿ ಉಂಟಲ್ಲ, ಅದ್ರ ವೆಯ್ಟ್ ಇದಕ್ಕೆ ಸ್ವಲ್ಪ ಇದಾಗ್ತದೆ. ಮತ್ತೆ ಇದು ಅಡಿಕೆದಲ್ಲ, ಹಾಗೆ ಅದ್ರಿಂದ ಸ್ವಲ್ಪ ಜಗ್ತದೆ. ಹೌದು. ಏನಾಗುದಿಲ್ಲ, ತೊಂದ್ರೆ ಇಲ್ಲ. ಕೊಯ್ಲಿಗೆ ಎಷ್ಟು ಕೆಜಿ ಸಿಗ್ತದೆ? ನಾನು ಡೈಲಿ ಕೊಯ್ದು ಒಂದು 7 kg ವರೆಗೆ ಡೈಲಿ ಕೊಯ್ತೇನೆ. ಇದಕ್ಕೆ ನಾನೇ ಮಾರಾಟ ಮಾಡುದು. ಕೆಜಿಗೆ 80 ರೂಪಾಯಿ ಮಾರಾಟ ಮಾಡ್ತೇನೆ. ಈಗ ನೀವು ನಾನೇ ಮಾರಾಟ ಮಾಡುದಂದ್ರೆ ನನ್ಗೆ 80 ರೂಪಾಯಿ ಸಿಗ್ತದೆ. ಹೌದು. ಈಗ ಅಂಗಡಿ ಕೊಡುದಾದ್ರೆ ಇದಕ್ಕೆ ಕೆಜಿಗೆ 40 ರೂಪಾಯಿ. ಅವ್ರು 40 ರೂಪಾಯಿ ಕೊಡ್ತಾರೆ. ನನಗೆ ಆ ವಾಸಿ ನನಗೆ ಜಾಸ್ತಿ ಸಿಗ್ತದೆ. ಕರೆಕ್ಟ್. ಈಗ ನಮ್ಮ ಘಟದಿಂದ ಬರ್ತಲ್ಲ, ಅದಕ್ಕೆ ಕಡಿಮೆ ಇರ್ತದೆ. ಹೌದು. ಆದ್ರೆ ಜನ ಇದನ್ನೇ ಯಾಕೆ ಸೆಲೆಕ್ಟ್ ಮಾಡಿ ತಗೊಂಡು ಹೋಗ್ತಾರೆ? ಸೆಲೆಕ್ಟ್ ಅಂದ್ರೆ ಅದು ನಮ್ಮ ಈ ಕೃಷಿ, ಯಾವುದೇ ಕೃಷಿಯನ್ನು ಒಳ್ಳೇದಿದ್ರೆ ಎಷ್ಟು ರೇಟ್ ಆದ್ರೂ ಅದು ಕೇಳುದಿಲ್ಲ, ಅವರು ಮಾತಾಡುದಿಲ್ಲ. ಇಷ್ಟ ಅಂತ ಹೇಳುದಿಲ್ಲ. ಅವರಿಗೆ ನೋಡುವ ಖುಷಿ ಆಗ್ತದೆ, ಫ್ರೆಶ್ ಆಗಿರ್ತದೆ. ಆ ಕಾರಣದಿಂದ ಅವರು ತಗೊಳ್ತಾರೆ. ಕಹಿ ಜಾಸ್ತಿ ಕಹಿ ಇಲ್ಲ ಇದು. ಹೌದಾ? ಇದು ಮತ್ತೊಂದು ಇದೆ, ಅದಾದ್ರೆ ಜಾಸ್ತಿ ಕಹಿ, ಭಯಂಕರ ಹಸಿರು ಇರ್ತದೆ. ಗಟ್ಟದ್ದು ರೇಟ್ ಕಡಿಮೆ ಇದೆ ಅಲ್ಲ ಅದು? ಹೌದು, ಅದಕ್ಕೆ ರೇಟ್ ಕಡಿಮೆ. ಇದು ನಂಬಡೆ ಕಾಯಿ ಹಾಕಿ ಮಾಡಿದ್ರೆ, ನಂಬಡೆ ಹಾಕಿ ಇದು ಮಾಡಿದ ಪದಾರ್ಥ ಮಾಡಿ ಅಂದ್ರೆ ಅದು 2-3 ದಿವಸ ಬಿಟ್ರೆ ಮತ್ತೆ ಸಹ ಭಾರಿ ಒಳ್ಳೆದಾಗ್ತದೆ ಅಲ್ಲ. ಎಲ್ಲರೂ ಹೇಳ್ತಾರೆ ಅಂಬಡೆ ಇಲ್ವಾ ಅಂತ, ಇದು ಕೊಂಡೋದ್ರೆ ಹೇಳ್ತಾರೆ ಅಂಬಡೆ ಇಲ್ವಾ ಅಂತ. ಹೌದಾ? ಅದಕ್ಕೆ ಅದೇ ಹುಳಿ ಆಗ್ಬೇಕು ಅಂತ ಹೇಳಿ ಅಲ್ಲ. ನೋಡಿ ಸ್ನೇಹಿತರೆ, ಹೇಗಿದೆ ಹಾಗಲಕಾಯಿ. ಕಹಿ ಇರ್ತದೆ, ಆದ್ರೆ ಜೀವನದಲ್ಲಿ ಕಹಿಯೂ ಬೇಕು ಎನ್ನುವಂತ ಒಂದು ವಿಷಯವನ್ನು ಈ ತರಕಾರಿ ನಮ್ಗೆ ಯಾವಾಗ್ಲೂ ನೆನಪು ಮಾಡ್ತಾ ಇರ್ತದೆ. ಹಾಗೆ ಇದು ಹಾಕಿರುವಂತದ್ದು ಅಲಸಂಡೆಗಳು ಬೇರೆ ಬೇರೆ ವೆರೈಟಿಗಳಿರ್ತದೆ. ಆದ್ರೆ ಇದು ಊರಿನ ಅಲಸಂಡೆ, ಅಂದ್ರೆ ವೈಟ್ ಅಲಸಂಡೆ. ಇದೇ ಕಲರ್ನ ಮೀಟರ್ ಅಲಸಂಡೆ ಬರ್ತದೆ, ಅದು ಸ್ವಲ್ಪ ಚಪ್ಪೆ ಇರ್ತದೆ, ಅಲಸಂಡೆ ತುಂಬಾ ಆಗ್ತದೆ. ಆದ್ರೆ ಇವರು ಜನರಿಗೆ ತಾಜಾ ಊರಿದ್ದೇ ಕೊಡ್ಬೇಕು ಅಂತ ಹೇಳಿ ಅದಕ್ಕೋಸ್ಕರ ಈ ಅಲಸಂಡೆಯನ್ನು ಮಾಡಿದ್ದಾರೆ. ಏನಿದೆಲ್ಲ ಒಣಗಿದೆ ಅಂತ ನೀವು ಅನ್ಕೊಂಡಿರ್ಬೋದು. ಆಯ್ತು, ಇದ್ರದ್ದು ಮುಗಿತಾ ಬಂತು ಇದ್ರದ್ದು. ಇನ್ನೀಗ ಇದರಲ್ಲಿ ಹೊಸದಾಗಿ ಬೇರೆ ಯಾವ್ದಾದ್ರು ತರಕಾರಿ ಹಾಕ್ತಾರೆ. ಒಂದೇ ಜಾಗದಲ್ಲಿ ಒಂದೇ ತರಕಾರಿನ ಯಾವತ್ತೂ ಹಾಕುದಿಲ್ಲ, ಯಾಕಂದ್ರೆ ಅದರ ಬೇರೆ ಬೇರೆ ರೀತಿಯ ಪೌಷ್ಟಿಕಾಂಶಗಳು ಇರ್ತದಲ್ಲ, ಆ ಕಾರಣಕ್ಕೋಸ್ಕರ. ನೋಡಿ, ಇದು ನಮ್ಮ ವೈಟ್ ಬೆಂಡೆ. ಈ ವೈಟ್ ಬೆಂಡೆಯ ಹೈಟನ್ನು ಎಷ್ಟು ಹೈಟ್ ಹೋಗಿದೆ ಅನ್ನುವಂಥದ್ದು ನೀವು ನೋಡ್ಬೋದು. ನೋಡಿ, ನಾನು ಹೈಟಿಗೆ ಹಿಡಿತಿದ್ದೇನೆ, ಅಂದ್ರೆ ನನಕ್ಕಿಂತ ಎತ್ತರಕ್ಕೆ ಹೋಗಿದೆ. ಅಂದ್ರೆ ಸುಮಾರು ಎಷ್ಟು ಅಡಿ ಇರ್ಬೋದು ಸರ್ ಇದು? ಇದೊಂದು 10 ಅಡಿ ಉಂಟು. ನೋಡಿ ಇಲ್ಲಿ ನೋಡಿ, 7 ಅಡಿ ನಾನೇ ನೋಡಿ, 10 ಅಡಿಯಿಂದ ಮೇಲೆ ನೋಡಿ, 8 ಅಡಿಯವರೆಗೆ ಅವರ ಕೈ ಬಂತು ಮೇಲ್ಗಡೆ. ನನಗೆ ನನ್ನ ಲೆಕ್ಕ ಇನ್ನೊಂದು 10 ದಿನವರೆಗೆ, ಇದು ಜಾಸ್ತಿ ಉಂಟು, 10-15 ದಿನವರೆಗೆ ಸಿಗ್ಬೋದು ನನ್ನ ಲೆಕ್ಕದಲ್ಲಿ ಅಲ್ಲ. ಎಲ್ಲ ಈ ಹೈಟಿಗೆ ಹೋಗಿದೆ ಅಲ್ಲ ಎಲ್ಲ ಗಿಡಗಳು. ನೋಡಿ, ಏನ್ ರೋಗದ ಏನು ಸಮಸ್ಯೆ ಇಲ್ಲ. ಹಳದಿ ರೋಗ ಬರ್ತದೆ, ಅದು ಈ ಸಲ ಬರ್ಲಿಲ್ಲ. ಇದಕ್ಕೆ ಬರ್ಲಿಲ್ಲ. ಯಾಕೆ ಅದು ಬರ್ಲಿಲ್ಲ? ಅದು ನನ್ನ ದೇವರ ಆಶೀರ್ವಾದ. ಮದ್ದು ಕಂಡು ಹಿಡ್ಕಿದಾರ ಅಂತ ಇಲ್ಲ, ಅದಕ್ಕೆ ನೋಡಿ ಇದೊಂದು ಬಂದಿದೆ ಈಗ ಮಾತ್ರ ಮುರುಟು ಮೊನ್ನೆಯಿಂದ ಸ್ಟಾರ್ಟ್ ಆಗಿದೆ ಅಷ್ಟೇ. ಈಗ ನಂಗೆ ಇದು ಈ ಬಿಳಿ ಬೆಂಡೆ ತೋರಿಸಿದ ತಕ್ಷಣ ಜನ ಮಾತಾಡೋದು ಇದಕ್ಕೆ ಹಳದಿ ರೋಗ ಏನು ಅಂತ. ನಿಮ್ಮ ಹಳದಿ ರೋಗ ಕಾನ್ಫಿಡರ್ ಹೊಡೆದ್ರೆ ಸಣ್ಣ ಗಿಡಕ್ಕೆ ಏನಾಗುದಿಲ್ಲ, ಬರುದಿಲ್ಲ ಸಾಧಾರಣವಾಗಿ. ನೋಡಿ ಇದ್ರಲ್ಲಿ ಬರುದಾದ್ರೆ ಹಳದಿ ರೋಗ ಬರಬಹುದು. ನೋಡಿ ಕೆಳಗಿಂದ ಈಗ ವಾಪಸ್ ಹೊಸ ಗೆಲ್ಲು ಬಂದಿದೆ. ಈಗ ಮೊನ್ನೆ ಎರಸಿ ಇಲ್ಲ, ಅದಕ್ಕೆ ಇದು ಕೋಳಿ ಗೊಬ್ಬರ ಹಾಕಿಲ್ಲ ಅಲ್ಲ, ಅದಕ್ಕೆ ಸಣ್ಣ ಸಣ್ಣದು ಬಂದಲ್ಲಿ ಬೆಂಡೆಕಾಯಿ ವಾಪಸ್ ಬರ್ತಾ ಸ್ಟಾರ್ಟ್ ಆಗಿದೆ. ನೋಡುದೇ ಏನಾಗುದಿಲ್ಲ, ಒಂದು ತಿಂಗಳವರೆಗೆ ಬಂದ್ರೆ. ಇದಕ್ಕೆ ಇದು ಸೆಪ್ಟೆಂಬರ್ ಸ್ಟಾರ್ಟ್ ಆಗಿದೆ ನನಗೆ ಕೊಯ್ಲಿಕ್ಕೆ ಅಲ್ಲ. ಈಗ ಸೆಪ್ಟೆಂಬರ್ ಸ್ಟಾರ್ಟ್ ಆದಾಗ ಸೆಪ್ಟೆಂಬರ್ 1ನೇ ತಾರೀಕು, ಸೆಪ್ಟೆಂಬರ್ ಆಗಸ್ಟ್ 28ನೇ ತಾರೀಕಿಗೆ ಕಟ್ ಮಾಡಿದ್ದು. ಅದರ ನಂತರ ಸೆಪ್ಟೆಂಬರ್ ನಿಂದ ಸ್ಟಾರ್ಟ್ ಆಗಿದ್ದು ಸಾಧಾರಣ ಅಕ್ಟೋಬರ್, ನವೆಂಬರ್. ಈಗ ನವೆಂಬರ್ ಲಾಸ್ಟ್ ವರೆಗೆ ಬಂದ್ರೆ ನನ್ನದೊಂದು ಇಷ್ಟು ಗಿಡದಲ್ಲಿ ಒಳ್ಳೆ ಇಳುವರಿ ಉಂಟು. ನಿಮ್ಗೆ ಫಸ್ಟ್ ಕೊಯ್ದ್ರಲ್ಲಿ ನೀವು? ಹೌದು. ಆಗ ಎಷ್ಟು ಬರ್ತಿತ್ತು ಕೆಜಿಗೆ? ಒಂದು ಕೆಜಿ ಏನು ಗಿಡ ಯಾವ್ದು ರೇಟ್ ನನ್ನದು ಇದಕ್ಕೆ ಕೆಜಿ ನಾನು ಸಲ ಅವತ್ತು ಸ್ಟಾರ್ಟ್ ಮಾಡಿದ್ದು ಕೆಜಿಗೆ 120 ರೂಪಾಯಿ. ಈಗ ಹೋಗ್ತದೆ. ನಾನು ಸೆಪ್ಟೆಂಬರ್ 8ನೇ ತಾರೀಕಿಗೆ ಮಾತ್ರ 1 ಕೆಜಿಗೆ 200 ರೂಪಾಯಿ ಮಾಡಿದೆ.
ಅದೇನು ಅವತ್ತು ವಿಶೇಷ? ಅಂದ್ರೆ ತೆನೆ ಹಬ್ಬ ಇತ್ತು. ನಿಮ್ದು ಕುರಲ್ ಬರುವ. ಒಂದು ಕೆಜಿಗೆ 200 ರೂಪಾಯಿ ಹಾಗೆ ಹೌದು ಕೊಟ್ಟಿದ್ದೇನೆ, ಕೊಟ್ಟಿದ್ದಾರೆ. ಹೌದು, ಅದು ಮಂಗಳೂರಲ್ಲಿ 250 ಆಗಿತ್ತು. ಹೌದೌದು, 200 ರೂಪಾಯಿ ಅವರಿಗೆ ಕೊಟ್ಟಿದೆ. ಬಸಳೆ, ಇವರು ಬಸಳೆಗೆ ಫೇಮಸ್. ಸಾಧಾರಣ ಈ ಕ್ರಿಶ್ಚಿಯನ್ ಬಂಧುಗಳು ಅಂತ ಹೇಳಿದ್ರೆ ಬಸಳೆಯ ಒಂದು ಬ್ರ್ಯಾಂಡ್ ಅಂತ ಹೇಳ್ಬೋದು. ಮಂಗಳೂರಲ್ಲಿ ಸೆಂಟ್ರಲ್ ಮಾರ್ಕೆಟ್ಗೆ ಹೋದ್ರೆ ತುಂಬಾ ಬಾಯಮ್ಮನವರು ಬಸಳೆ ನೀರು ಮಾರ್ಗ ಕಡೆಯಿಂದ, ಬಜ್ಪೆ ಕಡೆಯಿಂದ ಒಂದು ಬಸಳೆ ಮಾರಿ ಅವರದ್ದು ಒಂದು ಜೀವನ ಸಾಗಿಸುವ ದೊಡ್ಡ ಪ್ರಮಾಣದಲ್ಲಿ ಇದ್ದಾರೆ. ಹಾಗೆ ನೀವು ಬಸಳೆ ಮಾಡಿದಿರಿ. ಎಷ್ಟು ಗೂಟ ಹಾಕಿದಿರಿ? 150 ಬುಡ ಇದೆ. 150 ಬುಡದಲ್ಲಿ ಬಸಳೆ ಇರುವಂತದಲ್ಲ. ಒಂದಿನಕ್ಕೆ ಎಷ್ಟು ಸಿಗುತ್ತೆ? ದಿನಕ್ಕೆ ಒಂದು ನಾನು ಈಗ ಅಂದ್ರೆ ಇಲ್ಲಿ 50 ಕಟ್ಟುವರೆಗೆ ಸಿಗ್ಬೋದು. ಅಂದ್ರೆ ನಾನು ಡೈಲಿ ಇದು ಮಾಡ್ತೇನೆ, 30 ಕಟ್ಟು ಡೈಲಿ ಕಟ್ ಮಾಡಿ ಡೈಲಿ ಸಿಗ್ತದೆ. ಹೌದು. ಈಗ ಇದು ಕಟ್ಟಿಂಗ್ ಆಗಿದೆ ಇದರಲ್ಲಿ? ಇದ್ರದ್ದು ಈ ಸೈಡ್ ಇದಾಗಿದೆ. ಇವತ್ತು ಇದು ನೋಡಿ, ಈ ಸೈಡ್ ಎಷ್ಟು ಉದ್ದ ಬರ್ಬೇಕು ನೀವು ಕಟ್ಟಿಂಗ್ ಮಾಡ್ಬೇಕು? ನೋಡಿ ಇಲ್ಲಿ ಉದ್ದ ಇದೆ ಅಲ್ಲ, ಇದು ಇವತ್ತು ಕಟ್ ಮಾಡುದು. ಇದೆಲ್ಲ ಇದು ಎಷ್ಟು ಒಳ್ಳೆ ಇದೆ. ಇದು ನೋಡುವಾಗಲೇ, ಅಲ್ಲಿ ಜನಗಳು ನೋಡುವಾಗಲೇ ಬಸಳೆ ಲಾಯ್ಕುಂಡಿ ಅಂತ ಏನ್ ಇದ್ರಲ್ಲಿ ಚುಕ್ಕೆ ಏನಿಲ್ಲ, ರೋಗದ ಏನಿಲ್ಲ. ಎಲೆಗಳು ದೊಡ್ಡದು ನೋಡಿ ಇದ್ರಲ್ಲಿ ಸಹ ಹಾಗೆ ಅದು ಗಂಟು ಹುಳ ಬರ್ತದೆ ಅಂತ ಹೇಳ್ತಾರೆ. ಹೌದು, ನನ್ನದ್ರಲ್ಲಿ ಬರ್ಲಿಲ್ಲ. ನೋಡಿ ಇದ್ರಲ್ಲಿ ಬಂದಿದಾ? ಬರ್ಲಿಲ್ಲ, ಎಲ್ಲೇ ಬರ್ಲಿಲ್ಲ. ಆಫ್ರಿಕನ್ ಬಸಳೆ, ಆಫ್ರಿಕನ್ ಎಲ್ಲ ಈಗ ಹೇಳ್ತಾರೆ. ನನ್ನ ಮೊದ್ಲಿಂದ ಇತ್ತು, ಅದೇ ಇದನ್ನು ಇದು ಮಾಡಿದ್ದಾರೆ. ಹೇಗಿದೆ ರುಚಿ ಇದ್ರದ್ದು? ಭಾರಿ ಟೇಸ್ಟ್ ಇದೆ. ಒಮ್ಮೆ ಕೊಂಡು ಹೋದವರು ಮತ್ತೊಮ್ಮೆ ಹೇಳ್ತಾರೆ ಪುರ್ಬಳೆ ಇರ ಬಸಳೆ ಎಡ್ಡೆ ಉಂಟು ಅಂತ ಹೇಳ್ತಾರೆ. ನಾನು ಇದು ಎಲ್ಲ ತರಕಾರಿಯನ್ನು ನಾನೇ ಮಾರಾಟ ಮಾಡಿದೆ ಹೇಳ್ತಾರೆ. ಹೌದೌದು, ಅಂದ್ರೆ ಇದರ ಒಂದು ರೀಸನ್ ಇದೆ. ನೀವು ಖಾಲಿ ಸುಫಲ ಹಾಕಿ ಮಾಡೋದಾದ್ರೆ ಅದು ನೆಕ್ಸ್ಟ್ ತಗೊಂಡು ಹೋಗುದಿಲ್ಲಪ್ಪ. ಯಾಕಂದ್ರೆ ಅದು ಒಂಥರ ಚಪ್ಪೆ ಚಪ್ಪೆ ಆಗ್ತದೆ. ನಾನು ನೋಡಿದ್ದೇನೆ, ನೋಡ್ಲಿಕ್ಕೆ ದಪ್ಪ ದಪ್ಪ ಇರ್ತದೆ. ಆದ್ರೆ ಅದರ ಬಸಳೆ ಒರಿಜಿನಲ್ ಟೇಸ್ಟ್ ಇದೆಲ್ಲ. ಹೌದೌದು. ಅದಕ್ಕೊಂದು ಜಾಸ್ತಿಯಾಗಿ ಗೋಬರ್ ಗ್ಯಾಸ್ ನ ನೀರ್ ಹಾಕಿದ್ರೆ, ಗೋಬರ್ ಗ್ಯಾಸ್ ನೀರು ಉಂಟಲ್ಲ, ಸರಿ ನೀರು, ಅದನ್ನ ಹಾಕಿದ್ರೆ ಭಾರಿ ಒಳ್ಳೇದು. ಮತ್ತೆ ಹಟ್ಟಿ ಗೊಬ್ಬರ ಈಗ ಇದಾಗಿದ್ರೆ ಒಳ್ಳೇದಾಗ್ತದೆ. ಹಟ್ಟಿ ಗೊಬ್ಬರ ಮತ್ತೆ ನೆಲಗಡಲೆ ಹಿಂಡಿ ಮತ್ತೆ ಕೈಬೇವು ಹಿಂಡಿ ಹಾಕಿದ್ರೆ ಅದ್ರ ಬುಡಕ್ಕೆ ಏನು ಇದಾಗ ಬರೋದಿಲ್ಲ, ಈ ರೋಗ ಬರೋದಿಲ್ಲ. ಅಂದ್ರೆ ರೋಗ ಬಂದ್ಮೇಲೆ ಮೆಡಿಸಿನ್ ಹಾಕೋದಕ್ಕಿಂತ ಬುಡಕ್ಕೆ ಕೈಬೇವಿನ ಹಿಂಡಿ ಹಾಕ್ತೇನೆ. ಹೌದು, ಕರೆಕ್ಟ್ ಅಲ್ಲ? ಕೈಬೇವಿನ ಹಿಂಡಿ ಇದಕ್ಕೆಲ್ಲ ಮತ್ತೆ ನಿಜ ಹೇಳ್ತಾರೆ. ಕೆಲವರು ಹೇಳ್ತಾರೆ ಈ ಪೆರಡಾನು ತಿಮೇಟ ಅದೆಲ್ಲ ನಾನು ಹೇಳುದು ಹಾಕ್ಬೇಡಿ, ತಿನ್ನುವರಲ್ಲ. ನೇರ ತಿನ್ನುವುದಲ್ಲ, ಇದು ತಿನ್ನುವಂತ ವಸ್ತು ಅಲ್ಲ. ಹೌದೌದು, ನಾನು ಹಾಕ್ಲಿಲ್ಲ ಅಲ್ಲ, ಹೇಳ್ತೇನೆ, ನಾನು ಹಾಕ್ಲಿಲ್ಲ. ಈ ಬುಡಕ್ಕೆ ನನ್ನದೇನು. ಈಗ ನಿನ್ನೆ ಒಂದು ನಾನು ವಿಡಿಯೋ ನೋಡ್ತಿದ್ದೆ, ಅದು ಕೇರಳದ ಯಾವ್ದು, ಈ ಬಸಳೆನ ಕಡ್ಡಿ 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 ನೆಟ್ಟಿದ್ದಾರೆ ಸಾಲ್ ಮಾಡಿ. ಅದರಲ್ಲಿ ಒಂದೊಂದು ಅಡಿ ಉದ್ದ ಬರ್ತದೆ. ಇದು ಅದನ್ನು ಕಟ್ ಮಾಡ್ತಾರೆ. ಈ ನಮ್ಮ ಅರಿವೆನ ಕಟ್ತಾರಲ್ಲ ಹಾಗೆ, ರೌಂಡ್ ಕಟ್ಟುದಿಲ್ಲ. ಹಾಗೇನಾದ್ರು ಪ್ರಯೋಗ ನೋಡಿದ್ರೆ ನೀವೆಲ್ಲ? ನಾನ್ ನೋಡಿ ಉಡುಪಿ ಸೈಡ್ ಹೋದ್ರೆ ಉಂಟು. ಹೌದಾ? ಉಡುಪಿ ಸೈಡ್ ಹೋದ್ರೆ ರೌಂಡ್ ಕಟ್ ಇಲ್ಲ, ಉಡುಪಿ ಸೈಡ್ ಇಲ್ಲ. ನನ್ನ ಮಿಸಸ್ ಕುಂದಾಪುರ, ಆಗ ನೋಡಿದೆ ಇಷ್ಟು ಸಾಧಾರಣ ಇಷ್ಟು ಉದ್ದದ್ದೇ ಕಟ್ಟು ಇಲ್ಲಿಂದ ಇಲ್ಲಿವರೆಗೆ. ಅದೊಂದು 7-8 ಇರ್ತದೆ ಏನ, ಎಷ್ಟೇ ಉದ್ದನೇ ಇರ್ತದೆ ಅದು. ಈಗ ರೌಂಡ್ ಕಟ್ಟಲ್ಲಿ ಎಷ್ಟು ಬಸಳೆ ಹಾಕ್ತೀರಿ ನೀವು? 6 ಬೀಳು ಬರ್ತದೆ. 6 ಬೀಳು. 6 ಇಂಥದ್ದು 5ರಿಂದ 6 ಅಷ್ಟೇ, ಅದಕ್ಕಿಂತ ಜಾಸ್ತಿ ಹೋಗುದಿಲ್ಲ. ದೊಡ್ಡ ಕಟ್ಟ ಆಗ್ತದೆ. ಹೇಳ್ತಾರೆ ಇಷ್ಟು ದೊಡ್ಡ ಕಟ್ಟಿ ಯಾರಿಗಿಲ್ಲ ಅಂತ ಹೇಳ್ತಾರೆ. ಕೆಲವು 1-2 ಇದ್ದ ಅವರು. ಮತ್ತೆ ಅದು ಹಾಳಾಗ್ತದಲ್ಲ ಅಂತ. ನಾನು ಒಂದು ಕಟ್ಟಿಗೆ ಫಸ್ಟಿಗೆ 100 ರೂಪಾಯಲ್ಲಿ ಎಲ್ಲ ಪೇಟೆಯಲ್ಲಿ ಎಲ್ಲ ಮಾರ್ತಾ ಇದ್ರು 100 ರೂಪಾಯಲ್ಲಿ. ನಾನು ತರಕಾರಿ ಕೊಂಡ ನಂತರ 80 ರೂಪಾಯಲ್ಲಿ ಮಾರಾಟ ಮಾಡಿ ಎಲ್ಲರೂ. ಮತ್ತೆ ಈಗ ಜಾಸ್ತಿಗೆ 80 ರೂಪಾಯಿ, ಈಗ 80 ರೂಪಾಯಿ ಇದೆ. ಇನ್ನು ಹೆಚ್ಚು ಬರುವಾಗ ಸ್ವಲ್ಪ ಕಡಿಮೆ ಆಗ್ತದಲ್ಲ? 80ರಿಂದ ಒಂದು 60 ಬರ್ತದೆ, 60ರಿಂದ ಲಾಸ್ಟ್ 50 ರೂಪಾಯಿ. ಅಲ್ಲ, ಒಂದು ಟೈಮಲ್ಲಿ ಭಯಂಕರ ಬಸಳೆ ಬರ್ತದೆ. ಹೌದು, ಎಲ್ಲಿ ನೋಡಿದ್ರು ಬಸಳೆ. ಹೌದು. ಆ ಟೈಮಲ್ಲಿ ಈ ನಾನ್ ಬಸಳೆ ಮಾರಾಟ ಮಾಡೋದು 50 ರೂಪಾಯಿ, ಅದಕ್ಕಿಂತ ಕಮ್ಮಿ ಇಲ್ಲ. ಇದು ಹೋಗುದು ಹೇಳಿದ್ರೆ ನೋಡುವಾಗ ಕೊಂಡೋಗ್ತಾರೆ ಎಲ್ಲಾ ಟೈಮಲ್ಲಿ. ಕಟ್ ಮಾಡಿದ ತಕ್ಷಣ ಚಿಗುರು ಬಂದಿದೆ ನೋಡಿ, ಕಳೆದ ಬಾರಿ ಅಲ್ಲ. ಇದ್ರ ಸೊಪ್ಪಿಗೆ ಈಗ ಒಂದು ಸ್ಪ್ರಿಂಕ್ಲರ್ ಹಾಕಿದಾರಲ್ಲ ಸಣ್ಣದಾಗಿ, ಇದು ಏನಕ್ಕೆ? ಇದು ಅದಂದ್ರೆ ಸಾಧಾರಣ 12 ಗಂಟೆ ನಂತರ ಹೊಡಿತೇನೆ, ನೀರು ಹೊಡಿತೇನೆ. ಅಂದ್ರೆ ಇದು ಇದು ಬಾಡ್ತಾ ಇದೆ ಸೊಪ್ಪು ಒಂಥರ ಬಿಸಿಲಿಗೆ. 12 ಗಂಟೆ ಇದ್ರೆ 1 ಗಂಟೆವರೆಗೆ ಹೊಡೆದ್ರೆ ಹಸಿರಾಗಿ ಇರ್ತದೆ. ಏನಾಗುದಿಲ್ಲ, ಬಾಡುದಿಲ್ಲ. ಅಂದ್ರೆ ಇದು ಖಾಲಿ ಬುಡಕ್ಕೆ ಮಾತ್ರ ಅಲ್ಲ, ಎಲೆಗೂ ಸ್ವಲ್ಪ ನೀರು ಎಲೆಗೆ ಮೇಲಿಂದ ಬೀಳ್ತದೆ. ಈಗ ಮಂಜು ಬೀಳ್ತಲ್ಲ, ಹಾಗೆ ಇದು ಮುರುಟುದಿಲ್ವಾ? ಅದಕ್ಕೆ ಬೆಳಿಗ್ಗೆ ಹೊತ್ತು ಹಾಕ್ತೇನೆ. ಈಗೇನೇ ಇಲ್ಲಲ್ಲ, ಮಂಜು ಇಲ್ಲ. ಸ್ಪ್ರಿಂಕ್ಲರ್ ಹೊಡಿತೀರ? ಹೊಡಿತೇನೆ. ಬೆಳಿಗ್ಗೆ ಹೊಡಿತೇನೆ, ಸಂಜೆ ಹೊಡಿತೇನೆ ಅಲ್ಲ. ನೋಡಿ ಸ್ನೇಹಿತರೆ, 12 ಗಂಟೆಗೆ ಹೊಡಿತೇನೆ. ಒಂದು ಬಸಳೆಯ ತೋಟ ಹೇಗಿದೆ. ಮತ್ತೆ ಚಪ್ಪರ ಸಪುರ ಜಾತ್ರೆ ಎಷ್ಟು ಅಡಿ ಇದೆ ಇದು? ಇದು ಎತ್ತರ 3 ಫೀಟ್, 3.5 ಫೀಟ್ ಎತ್ತರ 3.5 ಫೀಟ್. ಮತ್ತೆ ಅಗಲ 2 ಫೀಟ್. 2 ಫೀಟ್ ರೀಪುಗಳನ್ನು ರೆಡಿ ಮಾಡೋದು ಅಲ್ಲ? ಅಂದ್ರೆ ಈ ಬಳ್ಳಿ ಉಂಟಲ್ಲ, ಬೀಳು ಉಂಟಲ್ಲ, ಅದ್ರ ಮೇಲೆ ನಿಲ್ಬಾರ್ದು, ಕೆಳಗೆ ಬನ್ನಿ ಅಲ್ಲಿ ಹೋಗುವ. ಅದು ಸುಲಭ ತೋರಿಸ್ಲಿ. ಖಾಲಿ 3 ಲೈನ್ 1 2 3
ಒಂದಕ್ಕೊಂದಕ್ಕೆ ಒಂದು 15 ಅಡಿ ಉಂಟಾ ಯಾವ್ದು ಇದು ಈ ಕಂಬ ಅಡ್ಡ ಕಂಬ ಉಂಟು ಇಷ್ಟು ಮಾಡಿದ್ರೆ ಆಯ್ತು. ಈಗ ಇದನ್ನೇನು ಖಾಲಿ ಬಿಟ್ಟರೆ ಏನಾದ್ರು ಮಾಡ್ಲಿಕ್ಕೆ ಉಂಟಾ ಈಗ? ಉಂಟುಂಟಪ್ಪ. ವಾಪಸ್ ಇದ್ರೆ ನೀವು ಆ ಬಸ್ಲಲ್ಲಿ ಸ್ವಲ್ಪ ಇದ್ರಲ್ಲಿ ನಾಟಿ ಮಾಡ್ಬೇಕು. ಜನವರಿಯಲ್ಲಿ ಸ್ಟಾರ್ಟ್ ಆಗ್ಬೇಕು ಅಂದ್ರೆ ಆಗ್ತಾ ಇರ್ತದೆ. ಕರೆಕ್ಟ್. ಇದೀಗ ಎಷ್ಟು ಟೈಮ್ ಬರ್ತದೆ? ಇದೀಗ ಎಷ್ಟು ಟೈಮ್ ಇದು ಸಾಧಾರಣ ಜೂನ್ ಜುಲೈ ವರೆಗೆ ಬರ್ಬೋದು ಅಲ್ಲ? ಅಂದ್ರೆ ಅದಕ್ಕೊಂದು ಟೈಮ್ ಅಂತ ಇಲ್ಲ. ಇಲ್ಲ ಇಲ್ಲ ಇಲ್ಲ. ಇದು ಮಾತ್ರ ಮಳೆಗಾಲದಲ್ಲಿ ಮಾತ್ರ ನಿಲ್ತದೆ ಅಷ್ಟೇ. ಮಾಡ್ತಾರೆ ಮಳೆಗಾಲದಲ್ಲಿ ಈ ಮೇಲೆ ಮಳೆ ನೀರು ಬೀಳದಾಗಿ ಈ ಸೋಲಾರ್ ಟೈಪ್ ಹೌದು ಅದು ಹಾಕಿ ಮಾಡ್ತಾರೆ. ನಾನು ಮಾತ್ರ ಮಾಡ್ಲಿಲ್ಲ, ಮಾಡಿದ್ರೆ ಆಗ್ತಾ ಇರ್ತದೆ. ನೋಡಿ ಸ್ನೇಹಿತರೆ, ಸಣ್ಣ ಪುಟ್ಟ ಜಾಗ ಇರುವಂತವ್ರು, ಮಧ್ಯಮ ವರ್ಗದ ಕುಟುಂಬಗಳು, ನಾವೆಲ್ಲರೂ ಕೂಡ ಈ ರೀತಿಯ ಸಂಗತಿಗಳು ನಾವು ಪರಿಗಣನೆ ತಗೊಳ್ಬೇಕು. ಇದ್ರಲ್ಲಿ ಯಾವುದು ನೆಗೆಟಿವ್ ಮಾತಾಡುವಂತದ್ದಲ್ಲ. ಹಾಗೆ ರಾಜಣ್ಣ, ಎಷ್ಟೋ ವರ್ಷದಿಂದ ನೀವು ಈ ರೀತಿಯ ಕೃಷಿಯನ್ನು ಮಾಡ್ತಾ ಇದ್ದೀರಿ. ಹೌದೌದು. ನಿಮ್ಗೆ ಹೇಗಿದೆ ಸಮಾಜದ ಸಹಕಾರಗಳೆಲ್ಲ? ಸಮಾಜದ ಸಹಕಾರ ತೊಂದರೆ ಇಲ್ಲ. ಕಳೆದ ಸಲ ರೈತ ರತ್ನ ಪ್ರಶಸ್ತಿ ಅಂತ ಬಂತು. ಆ ಸಮಯದಲ್ಲಿ SKRDP ಅವರು ಧರ್ಮಸ್ಥಳದವರು ನನಗೆ ಯೋಜನೆಯವರು ನನಗೆ ಕರೆದು ರೈತ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ. ಸುವರ್ಣ ನ್ಯೂಸ್. ಹೌದು. ನಿಮ್ ಧರ್ಮಸ್ಥಳದಲ್ಲಿ ಕೊಟ್ಟಾರೆ. ಕಳೆದ ಸಲ ಆಯ್ತು, ಧರ್ಮಸ್ಥಳದಲ್ಲಿ ಆಯ್ತಲ್ಲ. ಅವರೇ ಕರೆದು ನನಗೆ, ನನಗೆ ಗೊತ್ತೇ ಇರ್ಲಿಲ್ಲ ಹೀಗೆ ಅಂತ ಉಂಟು ಅಂತ. ಹಾಗೆ ಅವರು ಹೇಳಿದ್ರು, ಇದು ಕೊಡ್ಲಿಕ್ಕೆ ಉಂಟು ನಿನ್ಗೆ, ಪ್ರಶಸ್ತಿ ಎಲ್ಲ ಉಂಟು, ಬರ್ಲೇಬೇಕು. ಪ್ರಶಸ್ತಿ ಅಂತ ಹೇಳಿಲ್ಲ ಫಸ್ಟಿಗೆ, ಹೀಗೆ ಅವರಲ್ಲಿ ಮಾತಾಡ್ಲಿಕ್ಕೆಲ್ಲ ಉಂಟು, ಬರ್ಬೇಕು ಅಂತ. ನಾನ್ ಸ್ವಲ್ಪ ನಾಚಿಗೆ ಆಯ್ತು ಸ್ವಲ್ಪ. ಮತ್ತೆ ನೋಡುವಾಗ ದೊಡ್ಡ ದೊಡ್ಡವರು ನನಗೆ ನನ್ನದೇ ನಿಂತ ಕಾವಂದ್ರೆ ಹೇಳಿದ್ರು, ಕಳೆದ ಸಲ ನಿನ್ನ ಮಲ್ಲಿಗೆ ಎಲ್ಲ ಕೃಷಿ ಮಾಡಿದೆ, ಅದರಲ್ಲಿ ಬಂದಿದಲ್ಲ ನೋಡಿದ್ದೆ ನಾವು ಕೊಡ್ತಾ ಇರ್ತೇವೆ ಅವ್ರಿಗೆ ಕಾವಂದ್ರೆ. ನಾನೇ ಮಾಲೆ ಹಾಕಿದ್ದೇನೆ ಅವ್ರು ಕಾವಂದರಿಗೆ ಅಂತ ಎಲ್ಲ. ಇದು ಯೋಜನೆ ಅಂದ್ರೆ ಒಳ್ಳೇದು ಅಲ್ಲ ಯೋಜನೆ. ಎಷ್ಟು ವರ್ಷದಿಂದ ಅದ್ರಲ್ಲಿ ಇದ್ದೀರಿ? ನಾನು 93ರಲ್ಲಿ ಇದ್ದೇನೆ, 1993ರಿಂದ. ಅಂದ್ರೆ ಸುಮಾರು ಒಂದು 26 ವರ್ಷ ಆಯ್ತು. ಇಲ್ಲ 26 ಹೆಚ್ಚಾಯ್ತು. 26 ಅಲ್ಲ, 93 ಅಂತ. 25 ಹೇಳು 32 ವರ್ಷ ಆಯ್ತು. 32 ವರ್ಷ ಆಯ್ತು. ಅಂದ್ರೆ ಗ್ರೂಪ್ ಯೋಜನೆ, ಮನೆ ಕೆಲಸ ಮಾಡೋದು. ಮನೆ ಕೆಲಸ. ವಾರದಲ್ಲಿ ಎಷ್ಟು ದಿನ? ವಾರದಲ್ಲಿ ಒಂದು ದಿನ, ಮಂಗಳವಾರ. ಈಗ ಒಂದು ರೀತಿ ನಾವೆಲ್ಲ ಅಪ್ಡೇಟ್ ಆಗಿದ್ದೇವೆ. ಆ ಟೈಮಲ್ಲಿ ಆ ರೀತಿಯ ಕೆಲಸಗಳನ್ನು ಪ್ರಾರಂಭ ಮಾಡಿದಾಗ ಹೇಗೆ ನಿಮ್ಗೆ ಅದು ಸಹಕಾರ ಆಯ್ತು ಯೋಜನೆಯ? ನಿಜವಾಗಿ ಯೋಜನೆ ಅಂದ್ರೆ ಎಲ್ಲ ಅನುಭವ ಹೇಳುದು, ಅದು ಇದ್ರೆ ಕೃಷಿಕರಿಗೆ ಒಳ್ಳೇದಾಗಿದೆ ಅಲ್ಲ. ಅವರಿಗೆ ಹೇಳ್ತಾರೆ ಅದು ಯೋಜನೆ ಇಂಥದ್ದು ಅಂತ ಹೇಳ್ತಾರೆ, ಆದ್ರೆ ನನ್ನ ಅನುಭವ ಹೇಳುದು ಧರ್ಮಸ್ಥಳ ಯೋಜನೆ ಒಳ್ಳೇದು ಅಲ್ಲ. ಎಲ್ಲ ಕಡೆ ಹೋಗಿ ನೀವು ಇಂಥದ್ದೇ ಮಾಡಿ ಎಲ್ಲರಿಗೆ ತೋರಿಸಿದ ನಂತರ ಅವ್ರಿಗೆ ಒಂದು ಖುಷಿ ಆಗ್ತದೆ, ಉಮೇದು ಬರ್ತದೆ. ಇತ್ತೀಚೆಗೆ ನೀವು ಮಲೆಬೆಟ್ಟು ಶಾಲೆಗೆ ಬಂದಿರಲ್ಲ, ಅದು ನನಗೆ ಒಂದು ತುಂಬಾ ಖುಷಿ ಆಯ್ತು. ಮಕ್ಕಳಿಗೆ ಒಂದು ಅದು ಪಾಠ ಶಾಲೆ. ಹೌದು, ನಾನೊಂದಷ್ಟು ಗಿಡಗಳನ್ನು ಕೊಟ್ಟಿದ್ದೇನೆ. ಹೌದೌದು. ಈಗ ಹೋಗ್ಬೇಕು, ಅದನ್ನ ಹೇಗೆ ನೆಟ್ಟಿದ್ದಾರೆ ನೋಡ್ಬೇಕು. ಹೌದೌದು. ಇದನ್ನು ಈಗ ನೋಡಿ, ಮಕ್ಕಳು ಸಣ್ಣ ಮಕ್ಕಳು ಅದನ್ನೆಲ್ಲ ಕಲ್ತ್ರೆ ಈಗಿನ ಮಕ್ಕಳಿಗೆ ಗೊತ್ತಿಲ್ಲ. ನೋಡಿ, ನೀವು ಶಾಲೆ ಹೋದ್ರಿ, ಶಾಲೆಯಿಂದ ನೀವು ಅವರಿಗೆ ಹೇಳಿರಿ, ಅದರ ವಿಷಯವನ್ನು ಅರಿಸಿದ್ರಿ, ಆ ಕಾರಣ ಮಕ್ಕಳಿಗೆ ಅದು ಅರಿವಾಗ್ತದೆ.